ಅದರಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಭಾಗದ ಅಭಿವೃದ್ಧಿ ಆಗಬೇಕಂದ್ರೆ ಹೆಚ್ಚಿನ ಒತ್ತಡ ನಾವು ಶಿಕ್ಷಣಕ್ಕೆ ಕೊಡಬೇಕು, ಆರೋಗ್ಯಕ್ಕೆ ಕೊಡಬೇಕು, ಪರಿಸರಕ್ಕೆ ಕೊಡಬೇಕು ಮತ್ತು ಮೂಲಭೂತ ಸೌಕರ್ಯಗಳಿಗೆಲ್ಲ ಕೊಡಬೇಕು ಅಂತ. ಆದರೆ ಹಿಂದೆ ಇರ್ತಕ್ಕಂಥ 10 ವರ್ಷದಲ್ಲಿ ನಾವು ನೋಡಿದ್ರೆ ಹೆಚ್ಚಿನ ಒಂದು ಆದ್ಯತೆ ನಾನ್ ಸೋಷಿಯಲ್ ಅಂದ್ರೆ ರಸ್ತೆ, ಚರಂಡಿ ಅದಕ್ಕೆಲ್ಲ ಕೊಟ್ಟಿದ್ದಾರೆ. ಸೊ ನಾವು ಕಳೆದ ಈ ಒಂದು ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವು ಶಿಕ್ಷಣಕ್ಕೆ ಕೊಟ್ಟಿರುವಂತಹ ಆದ್ಯತೆ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ನಾವು ಶಿಕ್ಷಣಕ್ಕೆ ಸುಮಾರು ಈ ಬಾರಿ 3,000 ಕೋಟಿ ಅನುದಾನದಲ್ಲಿ ಕೂಡ ಫಲಿತಾಂಶದಲ್ಲೂ ಕೂಡ ಅಭಿವೃದ್ಧಿ ಆಗ್ತದಂತ ಒಂದು ಸಂಪೂರ್ಣವಾದ ಒಂದು ಭರವಸೆಯೂ ಕೂಡ ನಮಗಿದೆ. ಅದೇ ಒಂದು ರೀತಿಯಿಂದ ಆರೋಗ್ಯಕ್ಕೂ ಕೂಡ ನಾವು ಹೆಚ್ಚಿನ ಒಂದು ಆದ್ಯತೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಕೊಡ್ತಾ ಇದ್ದೀವಿ. ಇವಾಗ ಆರೋಗ್ಯವಂತ ನಾಗರಿಕರು ಯಾವುದೇ ದೇಶ ಹೊಂದಬಹುದಾದ ಒಂದು ದೊಡ್ಡ ಆಸ್ತಿ. ವಿನ್ಸ್ಟನ್ ಚರ್ಚಿಲ್ ಅವರು ಹೇಳ್ತಕ್ಕಂಥ ಒಂದು ಮಾತು. ಹಾಗೂ ಟು ಕೀಪ್ ದ ಬಾಡಿ ಇನ್ ಅ ಗುಡ್ ಹೆಲ್ತ್ ಇಸ್ ಅ ಡ್ಯೂಟಿ, ಅದರ್ವೈಸ್ ವಿ ಶಾಲ್ ನಾಟ್ ಬಿ ಏಬಲ್ ಟು ಕೀಪ್ ದ ಮೈಂಡ್ ಸ್ಟ್ರಾಂಗ್ ಅಂಡ್ ಕ್ಲಿಯರ್ ಅಂತ ಬುದ್ಧ ಅವರು ಹೇಳಿದ್ದಾರೆ. ಇವತ್ತು ನಮಗೆಲ್ಲರೂ ಕೂಡ ಗೊತ್ತಿರುವಂತೆ ಈ ಒಂದು ಭಾಗ, ಯಾಕಂದ್ರೆ ಸುಮಾರು 175 ತಾಲೂಕುಗಳಲ್ಲಿ 114 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಒಂದು ವಿಷಯ. ಅದರಲ್ಲಿ ಎಲ್ಲ ಒಂದು ಕಾಂಪ್ರಹೆನ್ಸಿವ್ ಇಂಡೆಕ್ಸ್ ಪ್ರಕಾರ ತಮಗೆಲ್ಲರೂ ಕೂಡ ಗೊತ್ತಿರುವುದು, ನಮ್ಮ ಅತ್ಯಂತ ಹಿಂದುಳಿದ ತಾಲೂಕುಗಳು 114 ತಾಲೂಕುಗಳಲ್ಲಿ 31 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕು ಗೊತ್ತಿರೋದು ವಿಷಯ ಇದೆ ತಮಗೆ. ಅದರಲ್ಲಿ 21 ತಾಲೂಕುಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತವೆ. ಮತ್ತೆ ಸುಮಾರು 40 ಅತಿ ಹಿಂದುಳಿದ ತಾಲೂಕುಗಳಲ್ಲಿ 5 ತಾಲೂಕುಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತವೆ. ಹಾಗೂ ಸುಮಾರು 35 ಹಿಂದುಳಿದ ತಾಲೂಕುಗಳಲ್ಲಿ 2 ತಾಲೂಕುಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತವೆ. ಅದ ನಂತರ ಸಾಪೇಕ್ಷವಾಗಿ ಅಭಿವೃದ್ಧಿ ಆಗಿರುವಂತಹ ತಾಲೂಕುಗಳು ಸುಮಾರು 61 ತಾಲೂಕುಗಳು ಕರ್ನಾಟಕ ರಾಜ್ಯದಲ್ಲಿ ಕೇವಲ 3 ತಾಲೂಕು, ಅದು ಬೀದರು, ಬೆಳ್ಳಾರಿ ಮತ್ತು ಹೊಸಪೇಟೆ ಅಂತ ಇದೆ. ಆ ಒಂದು ಕಾರಣಕ್ಕಾಗಿ ಇವತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತಡ ನಾವು ಈ ಬಾರಿ ನಾವು ಕೊಡ್ತಾ ಇದ್ದೀವಿ. ಆರೋಗ್ಯಕ್ಕೆ ನಾವು ಹೆಚ್ಚಿನ ಒಂದು ಒತ್ತಡ ಕೊಡ್ತಾ ಇದ್ದೀವಿ ಅಂದ್ರೆ ನಮ್ಮ ಭಾಗದಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು, ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಒಂದು ಜನಸಂಖ್ಯೆ 2011 ಅಲ್ಲಿ ಹಳ್ಳಿಯಲ್ಲಿ ಏನಾದರೂ ಒಂದು ತೊಂದರೆ ಆದರೆ ಮೊಟ್ಟ ಮೊದಲಿಗೆ ಎಲ್ಲರೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು 24 hours ಡೆಲಿವರಿನೂ ಕೂಡ ಒಂದು ಹೆರಿಗೆ ಸಂದರ್ಭದಲ್ಲಾಗಲಿ ಏನಾದರೂ ಒಂದು ಎಮರ್ಜೆನ್ಸಿ ಇದ್ರೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋಗ್ತಾರೆ. ಪ್ಲಸ್ ಏನಾದರೂ ಒಂದು ಜ್ವರ, ಸಣ್ಣ ಪುಟ್ಟ ವಿಷಯ ಇದ್ರೂ ಕೂಡ ಮೊಟ್ಟ ಮೊದಲಿಗೆ ಅಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ನಂತರ ಏನಾದರೂ ಒಂದು ಕಾಂಪ್ಲಿಕೇಶನ್ಸ್ ಇದ್ರೆ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗೆ ಅವರು ರೆಫರ್ ಮಾಡಿ ನಂತರ ಜಿಲ್ಲಾ ಮಟ್ಟದ್ದು ಮತ್ತೆ ಬೇರೆ ಬೇರೆ ಹೈ ಲೆವೆಲ್ ಹಾಸ್ಪಿಟಲ್ಗೆ ಅವರು ಕಳಿಸ್ಕೊಡ್ತಾರೆ. ನಮ್ಮ ಆದ್ಯತೆ ಏನಿದೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನಮ್ಮ ಜನರ ಒಂದು ಆರೋಗ್ಯ ಸರಿಯಾಗಬೇಕೆಂದರೆ ನಾವು ಮೊಟ್ಟ ಮೊದಲಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ನಾವು ಆದ್ಯತೆಯನ್ನು ಕೊಡಬೇಕು. ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾದ ನಂತರ ನಾವೆಲ್ಲ ಡೀಟೇಲ್ಸ್ ತೆಗೆಸ್ತೀವಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಪ್ರಾಥಮಿಕ ಕೇಂದ್ರಗಳಿವೆ, ಬೇರೆ ಬೇರೆ ಭಾಗದಲ್ಲಿ ಎಷ್ಟು ಪ್ರಾಥಮಿಕ ಕೇಂದ್ರಗಳಿವೆ, ಎಷ್ಟು ಪಾಪ್ಯುಲೇಷನ್ಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಪ್ರಾಥಮಿಕ ಕೇಂದ್ರಗಳಿವೆ, ಮತ್ತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಹೆಂಗಿದೆ ಅಂತ. ಯಾಕಂದ್ರೆ ನಾವು ಹಿಂದುಳಿದ ತಾಲೂಕು ಅಂತ ಹಿಂದುಳಿದ ಕ್ಷೇತ್ರ ಭಾಗ ಅಂತ ಒಂದು ಹೆಸರಾಗಿದೆ. ಸೊ ಅದು ನಾವು ಹೆಂಗೆ ಅದು ತೆಗಿಬೇಕು, ಹೆಂಗೆ ಮಾಡಬೇಕು ಅಂತ ಇದ್ರೆ ಒಂದು ಡೇಟಾ ಬಹುಶಃ ತಮಗೆಲ್ಲ ಕೂಡ ನಾನು ಕೊಡ್ತೀನಿ. ಅದು ಸ್ವಲ್ಪ ಇನ್ಫಾರ್ಮೇಶನ್ ಇದೆ ಅಲ್ಲ. ಇಡೀ ಕರ್ನಾಟಕ ರಾಜ್ಯದ
ನಾವು ಇನ್ಫಾರ್ಮೇಷನ್ ತೆಗೆದ ನಂತರ ನಾವು ಡೀಟೇಲ್ಸ್ ತಂದಿದ್ದೀವಿ. ಎಷ್ಟು ಪಾಪ್ಯುಲೇಷನ್ಗೆ ಎಷ್ಟು ಸ್ಕ್ವೇರ್ ಕಿಲೋಮೀಟರಲ್ಲಿ ಒಂದು ಪ್ರಾಥಮಿಕ ಕೇಂದ್ರ ಇದೆ ಅಂತ ನಾವು ಎಲ್ಲ ಕಡೆ ನಾವು ಸ್ಟಡಿ ಮಾಡಿ ಒಂದು ಇನ್ಫಾರ್ಮೇಷನ್ ತೆಗೆದಿದ್ದೀವಿ ಡಿಪಾರ್ಟ್ಮೆಂಟ್ ಕಡೆಯಿಂದ. ಇದು ಸುಮಾರು ಬಾರಿ ಚರ್ಚೆ ಆಗಿದೆ. ಇವಾಗ ನಾವು ಮಾತಾಡ್ತಾ ಇರೋದು ಸುಮಾರು ಈ ಒಂದು ಪ್ರಯತ್ನ ಕಳೆದ ಒಂದು 3-4 ತಿಂಗಳಿಂದ ಇರ್ತಕ್ಕಂಥ ಒಂದು ಪ್ರಯತ್ನ. ಹಲವಾರು ಮಾನ್ಯ ಕಾರ್ಯದರ್ಶಿಗಳು, ಡೆಪ್ಯೂಟಿ ಸೆಕ್ರೆಟರಿ ಅವರು, ನಾವು ಹಲವಾರು ಇಲ್ಲಿರ್ತಕ್ಕಂಥ JD ಅವರು ಕೂಡ ಎಲ್ಲ ಹಲವಾರು ನಾವು ಮೀಟಿಂಗ್ ಮಾಡಿದ ನಂತರ ನಾವು ಈ ಒಂದು ಅಂತ ಬಂದಿದ್ದೀವಿ. ಅದು ಒಂದು ಕಾಪಿ ಇರ್ತಕ್ಕಂಥ ಒಂದು ಟೋಟಲ್ ರೂರಲ್ ಪಾಪ್ಯುಲೇಷನ್ ಅಕಾರ್ಡಿಂಗ್ ಟು 2022 1,81,450. ಇದು ನಾವು ನಗರದ ಪಟ್ಟಣದ ತಗೊಳ್ತಾ ಇಲ್ಲ, ಫಾರ್ ಎಕ್ಸಾಂಪಲ್ ಎಲ್ಲ ಸಿಟಿದು ತಗೊಳ್ತಾ ಇಲ್ಲ. ರೂರಲ್ ಪಾಪ್ಯುಲೇಷನ್ 1,81,415. ಎಕ್ಸಿಸ್ಟಿಂಗ್ PHC ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು 333. ಹಂಗಾದ್ರೆ ಪಾಪ್ಯುಲೇಷನ್ ಪರ್ PHC ಪಾಪ್ಯುಲೇಷನ್ ಅಂದ್ರೆ 30,274. ಅದೆಲ್ಲ ಡೀಟೇಲ್ಸ್ ತಮಗೆ ಕಳಿಸ್ತೇನೆ. ಅದೇ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ 1,18,39,676. ಅಲ್ಲಿ ಎಕ್ಸಿಸ್ಟಿಂಗ್ PHCs 455. ಅಂದ್ರೆ ಪರ್ ಪಾಪ್ಯುಲೇಷನ್ ಆಫ್ 26,021 ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಒಂದು ಸ್ಕ್ವೇರ್ ಕಿಲೋಮೀಟರ್ ಇದೆ. ಅದು ಕಮ್ ಇನ್ ಟು ದ ಡೀಟೇಲ್. ಫಸ್ಟ್ ಐ ವಿಲ್ ಗಿವ್ ದ ಏನಿದೆ 30,000. ಅದೇ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ 94,95,566 ಜನಸಂಖ್ಯೆಯಲ್ಲಿ ಅವ್ರ ಹತ್ರ ಎಕ್ಸಿಸ್ಟಿಂಗ್ PHCs 659. ಡಿಫರೆನ್ಸ್ ಏನಿದೆ ಅಂದ್ರೆ ಕಲ್ಯಾಣ ಕರ್ನಾಟಕ ಮತ್ತೆ ಮೈಸೂರು ಡಿವಿಷನ್ 326 ಡಬಲ್ ಇದ್ದಾರೆ, ನಮ್ಗಿಂತ ಡಬಲ್ ಇದ್ದಾರೆ. ಪಾಪ್ಯುಲೇಷನ್ ಪರ್ ಪಾಪ್ಯುಲೇಷನ್ 30,574 ಇದೆ ಅಂದ್ರೆ ಅವರು 14,409. ಯಾಕೆ ನಾವು ಹಿಂದುಳಿದ ಇದ್ದೀವಿ? ಪ್ರತಿಯೊಂದು ಡೀಟೇಲ್ ಆಗಿ ನಾವು ಹೋಗಿ ನಾವು ತಿಳ್ಕೊಂಡ್ರೆ ದೆನ್ ಓನ್ಲಿ ವಿ ಗೆಟ್ ದ ಆನ್ಸರ್ಸ್. ಸೊ ಹಾಗೆ ಬ್ಯಾಂಗ್ಳೂರ್ ಡಿವಿಷನ್ ಅಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ 1,13,12,953 ಪಾಪ್ಯುಲೇಷನ್. ಅಲ್ಲಿ ಎಕ್ಸಿಸ್ಟಿಂಗ್ PHCs ಸೇಮ್ 646. ಕಲ್ಯಾಣ ಕರ್ನಾಟಕ ಮತ್ತೆ ನಮ್ಮ ಒಂದು ಡಿಫರೆನ್ಸ್ ಏನಿದೆ ಅಂದ್ರೆ ಸುಮಾರು 313. ಪಾಪ್ಯುಲೇಷನ್ ಏನಿದೆ ಅಂದ್ರೆ ಸುಮಾರು ಅಲ್ಲಿ ಪಾಪ್ಯುಲೇಷನ್ ಡಿಫರೆನ್ಸ್ ಅಂದ್ರೆ 17,512. ಇದು ನಾವು ಸುಮಾರು ಸಲ ನಾವು ಪ್ರಶ್ನೆ ಮಾಡಿದ್ದೀವಿ. ನಾವು ಯಾಕೆ ನಮಗೆ ನಮ್ಮಲ್ಲಿ ಇರ್ತಕ್ಕಂಥ ಇವಾಗ ನಾವು ಹಳ್ಳಿ ಮಟ್ಟದಲ್ಲಿ ನಾವು ಮಾಡ್ಬೇಕಂದ್ರೆ ಓಕೆ PHC, CHC